ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಂಗಳೂರಿನಲ್ಲಿರೋವಂಥ ಕದ್ರಿ ಮಂಜುನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಮಳೆ ಇತ್ತು. ಅದ್ರ ಜೊತೆಗೆ ಮಧ್ಯದಲ್ಲಿ ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು, ಯಾವುದೋ ಇವೆಂಟ್ ನಡೀತಿತ್ತು. ಸೊ ಆಚೆ ಕಡೆ ಎಲ್ಲ ಈ ಥರ ಟೈಗರ್ ಡ್ಯಾನ್ಸ್ ಅವರು ಡ್ಯಾನ್ಸ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಯಾವುದೋ ಫಂಕ್ಷನ್ಗೆ ಅವ್ರನ್ನ ಮೇ ಬಿ ಇನ್ವೈಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ, ಅಂದರೆ ಪ್ರೋಗ್ರಾಮ್ ಕೊಡೋದಕ್ಕೆ. ಸೊ ಹಂಗೆ ಅದನ್ನು ಒಂದು ಕ್ಲಿಪ್ ತೊಗೊಂಡೆ. ಅಲ್ಲಿಂದ ನಾವು ಡೈರೆಕ್ಟು ಮಂಜುನಾಥ್ ಕದ್ರಿ ಟೆಂಪಲಿಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ನಾನು ಅಷ್ಟೇ ಫಸ್ಟ್ ಟೈಮ್ ಈ ಟೆಂಪಲಿಗೆ ಬಂದಿದ್ದು. ಆ್ಯಂಡ್ ನಂಗೆ ಸಖತ್ ಇಷ್ಟ ಆಯಿತು ಟೆಂಪಲ್ಲು. ಅಂದರೆ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು, ಮಳೆ ಬಂದು ಆಗ್ತಾನೆ ನಿಂತಿತ್ತು. ಆ್ಯಂಡ್ ಈವನ್ ಆ ಟೆಂಪಲ್ ಅಟ್ಮಾಸ್ಫಿಯರು ಮತ್ತು ಒಂಥರ ಎನ್ವೈರನ್ಮೆಂಟೇ ಒಂಥರ ಚೆನ್ನಾಗಿತ್ತು ಟೆಂಪಲ್ಲು. ಅಂದರೆ ಅಲ್ಲಿ 7 ಥರದ ಕೊಳ ಇದೆ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಸಿಗುವಂಥ ಟೆಂಪಲ್ಲು. ಅಲ್ಲಿಂದ ನಾವು ಸೀದಾ ಟೆಂಪಲಿಗೆ ಹೋದಾಗ ಅಲ್ಲಿ 7 ಥರದ ಕೊಳ ಇದೆ. ಅಂದರೆ 7 ಥರದ ಕೊಳದಲ್ಲಿ ಎದ್ದು ಸ್ನಾನ ಮಾಡ್ಕೊಳ್ಳೋದು. ಆ್ಯಂಡ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾರ್ಯಾರು ಅಲ್ಲಿ ಬಂದು ಸ್ನಾನ ಮಾಡಬೇಕು ಅಂದರೆ ಕೆರೆಗಳು, ಬಾವಿ ಅಂತ ಏನೋ ಮೆನ್ಷನ್ ಮಾಡಿದರು. ಸೊ ಅಲ್ಲಿ ಈ ಥರ ಚಿಕ್ಕದು ಸಪ್ರೇಟ್ ಮಾಡಿದ್ದಾರೆ ಆ ಕೆರೆಗಳನ್ನ. ಸೊ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು 7 ಕೆರೆಗಳಲ್ಲೂ ಸ್ನಾನ ಮಾಡಿಕೊಂಡು ಆಮೇಲೆ ದೇವರ ದರ್ಶನ ಮಾಡಬಹುದು. ಎಷ್ಟೊಂದು ಜನ ಇವಾಗ ಬಂದು ಇಲ್ಲಿ ಸ್ನಾನ ಮಾಡಿ, ಅಂದರೆ ಧರ್ಮಸ್ಥಳದಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ದೇವ್ರ ದರ್ಶನ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಮಧ್ಯದಲ್ಲಿ ಮಳೆ ಬಂತು, ಸಕ್ಕತ್ತಾಗಿತ್ತು ವೆದರು ನೋಡೋಕ್ಕೆ. ಆ್ಯಂಡ್ ಈವನ್ ಟೆಂಪಲ್ ಅಷ್ಟೇ ಎಷ್ಟು ಸೈಲೆಂಟ್ ಆ್ಯಂಡ್ ಕಾಮಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಚೂರು ಕ್ರೌಡ್ ಇರಲಿಲ್ಲ ನಾವು ಹೋದಾಗ. ನಮಗಂತೂ ಸಖತ್ ಇಷ್ಟ ಆಯಿತು ವೈಬು. ಆ್ಯಂಡ್ ಒಳಗಡೆ ಅಷ್ಟು ಫುಲ್ಲು ಮಳೆ ಬರ್ತಿದ್ದರಿಂದ ಆರಾಮಾಗಿ ಅಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಎಷ್ಟೊಂದು ಜನ ಮಳೆಯಲ್ಲೇ ಸ್ನಾನ ಮಾಡ್ತಾಯಿದ್ರು, ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಟೆಂಪಲ್, ಅಲ್ಲಿ ಶಿವನ ಲಿಂಗ ಇದೆ. ಆ ಶಿವನ ಲಿಂಗಕ್ಕೆ ನಾವು ಇಲ್ಲಿ ನಂದಿ ಬಾಯಿಂದ ಬರುವಂಥ ಆ ನೀರೇನಿದೆ ಅದನ್ನು ತೊಗೊಂಡೋಗಿ ನಾವು ಶಿವನಿಗೆ ಹಾಕಿ, ಆ ಶಿವನಿಗೆ ಅಂದರೆ ಅಭಿಷೇಕ ಮಾಡೋ ಥರ ರೀತಿಲಿ ಹೋಗಿ ಹಾಕ್ಬೋದು. ಕೆಳಗಡೆನೇ ಅಲ್ಲಿ ಪಾತ್ರೆ ಇಟ್ಟಿರ್ತಾರೆ, ಆ ಪಾತ್ರೆಯಲ್ಲಿ ನಾವೇ ತೊಗೊಂಡೋಗಿ ನೀರನ್ನ ಹಾಕಿ ಮತ್ತೆ ತೊಗೊಬಂದು ವಾಪಸ್ ಅಲ್ಲೇ ಇಡಬಹುದು. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು, ಏನೋ ಹೊಸದ ಥರ ಇತ್ತು. ಸೊ ಈ ಥರ ಬಂದು ಹಾಕಬೇಕು. ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋಂಗಿರಲಿಲ್ಲ, ನಾನು ಜಸ್ಟ್ ಒಂದು ಸೆಕೆಂಡ್ಸ್ ಅಷ್ಟೇ ತೊಗೊಂಡೆ. ಆ್ಯಂಡ್ ಅಲ್ಲಿಂದ ಟೆಂಪಲ್ಗೆ ಬಂದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತು. ಆ್ಯಸ್ ಐ ಸೆಡ್, ಜನನೇ ಇರಲಿಲ್ಲ, ಅದಕ್ಕೋಸ್ಕರ ಆರಾಮಾಗಿ ದರ್ಶನ ಆಯಿತು, ಪೀಸಾಗಿತ್ತು. ಯಾರಾದರೂ ಮ್ಯಾಂಗ್ಳೂರು ಕಡೆ ಬಂದರೆ, ಇವಾಗ ಕೊರಗಜ್ಜ ಟೆಂಪಲ್ ಆ ಥರ ಎಲ್ಲ ಬಂದು ನೋಡೋಕ್ಕೆ ಬಂದಾಗ ಈ ಟೆಂಪಲ್ನೂ ಒಂದು ಸತಿ ವಿಸಿಟ್ ಮಾಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಸಹ. ನಮಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮ್ಯಾಂಗ್ಳೂರಲ್ಲಿ ಓಡಾಡಿದ್ರೆ ಒಂದು ದಿನಕ್ಕೆ ನೀವು ಬೈಕ್ ರೆಂಟ್ ಮಾಡ್ಕೊಂಡ್ರೆ ಒಂದು 3-4 ಪ್ಲೇಸಸ್ನ ಕವರ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಕವರ್ ಮಾಡೋಕ್ಕೆ ನಿಮಗೆ ಈಸಿಯಾಗಿ ಆ್ಯಕ್ಸಸ್ ಸಿಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲಿಗೆ ಅಂದರೆ ದಿ ಫೇಮಸ್ ಮ್ಯಾಂಗ್ಳೂರಲ್ಲಿ ಇರೋವಂಥ ಐಸ್ ಕ್ರೀಮ್ ಪಾರ್ಲರ್ಗೆ. ಅದು ಯಾವುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾವು ಇವಾಗ ಇಲ್ಲಿಂದ ಹೊರಟು ಮ್ಯಾಂಗ್ಳೂರಲ್ಲಿ ಸಿಗುವಂಥ ಪಬ್ಬಾಸ್ ಐಸ್ ಕ್ರೀಮ್ಗೆ ಹೋದ್ವಿ. ಸೊ ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ. ಓಕೆ, ಬಾಯ್.